ನಮಸ್ತೆ ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಕೋಳಿ ಫಾರಂ, ಕುರಿ ಫಾರಂ ಆಗಿರ್ಬೋದು, ಹಸು ಫಾರಂ ಆಗಿರ್ಬೋದು, ಹಸುಗಳ ಆರೋಗ್ಯವನ್ನು ಕಾಪಾಡಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ. ಆದ್ರೂ ಕೆಲವೊಂದು ಪ್ರೆಡೇಟರ್ಸು ನಮ್ಗೆ ಗೊತ್ತಿಲ್ಲದೇನೆ ಅದಕ್ಕೆ ಬಂದು ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರು ಮಾಡೋವಂಥದ್ದು ಅಥವಾ ಡೈರೆಕ್ಟಾಗಿ ತಿನ್ನೋ ಅಂಥದ್ದು, ಈ ಥರ ಪ್ರಾಣಿಗಳಿಂದ ನಾವು ನಮ್ಮ ಪ್ರಾಣಿಗಳನ್ನ ಸಂರಕ್ಷಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಕೋಳಿಗಳನ್ನ ನಾಯಿ ತಿನ್ನೋದು, ಹತ್ತು ಬಂದು ಎತ್ಕೊಂಡು ಹೋಗೋದು, ಈ ಥರದ್ದೆಲ್ಲ ಕಾಮನ್ನು. ಇದೇ ಥರ ಕೀರಗಳು ಮತ್ತು ಇಲಿ, ಹೆಗ್ಣಗಳು, ಹಾವು ಇವೆಲ್ಲ ನಮ್ಮ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಸೊ ಹಾಗಾಗಿ ಅದರ ನಂಬರ್ಸ್ ಕಡಿಮೆ ಆಗುತ್ತೆ, ಇಳುವರಿ ಕಮ್ಮಿ ಇರುತ್ತೆ, ಲಾಭ ಕಡಿಮೆ ಆಗುತ್ತೆ. ನಾವು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಾಕಿರೋ ಪ್ರಾಣಿಗಳನ್ನ ನಾವು ತಿಂದಾಗ ನಮಗೆ ನೋಡುತ್ತೆ. ಸೊ ಅದರಿಂದ ಹೇಗೆ ಕಾಪಾಡ್ಕೊಳ್ಳೋದು? ಸೊ ನಮ್ಮ ಒಂದು ಫಾರಮ್ನಲ್ಲಿ ಪ್ರಿಡೇಟರ್ಸ್ ಅಂತ ಇರೋದು ಇಲಿ, ಹೆಗ್ಣ ಮತ್ತು ಕೀರ. ಇಲಿ ಹೀಗೆ ಹಿಡಿದ್ವಿ, ಹೇಗೆ ಕಂಡಿದ್ವಿ, ನಮ್ಗೆ ಯಾವ ಥರ ಪ್ರಾಬ್ಲಮ್ಸ್ ಇತ್ತು ಅಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ. ನಮ್ಮ ಗೋದ್ಲಿಕ್ಕೆ ಒಳಗಡೆ ಇಕ್ಕೆಗಳು ಕಾಣಿಸ್ತಿದ್ವಿ. ನಾವು ಕುರಿದು ಇಕ್ಕೆ ಇರ್ಬೋದು, ಕುರಿ ಮರಿಗಳು ಬಂದು ಆಟಾಡ್ತಾ ಇದ್ದಾವೆ ಅಂತ ಅನ್ಕೋತಾ ಇದ್ವಿ. ಬಟ್ ಅದನ್ನು ಅವಾಯ್ಡ್ ಮಾಡಿದ್ವಿ, ಇದನ್ನು ಎಂಟ್ರಿ ರಿಸ್ಟ್ರಿಕ್ಷನ್ ಮಾಡಿದ್ವಿ. ಹಸು ಒಂದು ಗೋದ್ಲಿಕ್ಕೆ ಒಳಗಡೆ ಹೋಗೋದು. ಬಟ್ ಆದ್ರೂ ದಿನೇ ಜಾಸ್ತಿ ಇತ್ತು. ನಮಗೆ ಡೌಟ್ ಬಂತು, ಮೋಸ್ಟ್ಲಿ ಇದು ಹೆಗ್ಣಾನೇ ಅಂತ ಅನಿಸ್ತು. ಸೊ ಒಂದಿನ ನನ್ನ ಕಣ್ಣಿಗೆ ಬಿತ್ತು. ಸೊ ಇದು ಮೋಸ್ಟ್ಲಿ ಹೆಗ್ಣಾನೇ ಇದೆ, ಹಾಗಾಗಿ ಅದನ್ನು ಹೇಗೆ ಹಿಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ವಿಷ ಹಾಕೋದ ಅಥವಾ ಹೊಡಿಯೋಕ್ಕಂತೂ ಅದು ಸಿಗಲ್ಲ, ಇನ್ನಂದ್ರೆ ವಿಷ ಹಾಕಬೇಕು ಫುಡ್ಗೆ. ಸೊ ಅದರಿಂದ ಏನಾಗ್ತದೆ, ತಿಂದು ಸಾಯುವಂಥ ಪರಿಸ್ಥಿತಿ ಬರ್ಬೋದು. ಸೊ ನಾವೇನು ಮಾಡಿದ್ವಿ, ನಾವೇ ವಿಷ ಹಾಕಿ ನಮ್ಮ ಪ್ರಾಣಿಗಳನ್ನ ಸಾಯಿಸಿದ್ರೆ ಅದನ್ನ ಬೇಜಾರು. ಅದೇ ರೀತಿ ಸ್ವಲ್ಪ ದಿನ ತರ್ತಾ ಇದ್ವಿ. ನಮ್ಗೆ ಒಂದು ಐಡಿಯಾ ಬಂತು, ಯಾಕೆ ಟ್ರ್ಯಾಪ್ ಯೂಸ್ ಮಾಡ್ಬೋದು, ಒಂದು ಬೋನ್ ಯೂಸ್ ಮಾಡ್ಬೋದು. ಒಂದಿನ ನೋಡಿದ್ವಿ, ಚಪಾತಿ ಇತ್ತು. ನಮ್ಮ ದೃಷ್ಟಿಗೆ ಅದು ಒಂದೇ ರಾತ್ರಿನಲ್ಲಿ ಬಂದು ಟ್ರ್ಯಾಪ್ ಆಗಿ ಒಳಗಡೆ ಬಿದ್ದು ಸತ್ತೋಗಿದೆ. ಸೊ ಒಂದಿನ ಆದಮೇಲೆ ನೋಡ್ತೀವಿ, ಅದು ಆಲ್ರೆಡಿ ಜೀವ ಇಲ್ಲದೆ ಏನೂ ಮೂಮೆಂಟ್ಸು ಏನೂ ಇರಲಿಲ್ಲ. ಸೊ ನಮ್ಗೆ ತುಂಬ ಖುಷಿ ಆಯಿತು, ನಮ್ಮ ಪ್ರಾಣಿಗಳನ್ನ ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಒಂದೇನಂದರೆ, ಇವು ನಾವು ಪ್ರಾಣಿಗಳಿಗೆ ಅಂತ ತಂದಿರೋ, ಹಸುಗಳಿಗೆ ತಂದಿರೋಂಥ ಫೀಡ್ಸು ಮತ್ತು ಆ ಕಾಳುಗಳನ್ನ ಎಲ್ಲ ತಿಂದು ಆ ಚೀಲದೊಳಗಡೆ ಎಲ್ಲ ಇಕ್ಕೆ ಹಾಕಿ ಆರೋಗ್ಯದಲ್ಲಿ ಏರುಪೇರು ಸಮಸ್ಯೆ ಎಲ್ಲ ಮಾಡ್ತಾಯಿದ್ದು. ನಮಗೆ ಅದಕ್ಕೋಸ್ಕರ ಖುಷಿ ಆಗ್ತಾಯಿದೆ.